ನಡೀರಿ ಹೋಗೋಣ. ಅದೇನಾಗುತ್ತೋ ಆಗಲಿ, ಆ ರೌಡಿಗಳಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಬೇಡ ಸಾರ್ಥಕ್, ಸದ್ಯಕ್ಕೆ ಅದರ ಅಗತ್ಯ ಇಲ್ಲ. ಇದು ಕೋಪದಿಂದ ಮಾಡೋ ಕೆಲಸ, ಪೇಷನ್ಸಿಂದ ಯೋಚನೆ ಮಾಡಿ. ಇದೇನಿದು ಆ್ಯಂಗ್ರಿ ಯಂಗ್ ಮ್ಯಾನ್ ಇವತ್ತು ಚಾಕ್ಲೇಟ್ ಹೀರೋ ರೇಂಜಿಗೆ ಮಾತಾಡ್ತಿದ್ದಾರಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ ಸಾರ್ಥಕ್? ಹಾಂ, ನೀವು ಹೋಗಿ ಹೋಗಿ ಸಣ್ಣ ಶೆಟ್ಟಿರೋ ಗೋಡನ್ನ ಯಾಕೆ ಸೆಲೆಕ್ಟ್ ಮಾಡಿದ್ದೀರ ಅಂತ ನನಗೆ ಅರ್ಥ ಆಗ್ತಿಲ್ಲ ವೇದಾಂತ್. ನಮ್ಗಳ ಕೆಪಾಸಿಟಿಗೆ ಒಳ್ಳೆ ಹೋಟೆಲ್ ಮಾಡೋವಂಥ ಜಾಗನೇ ಮಾಡ್ಬೋದಿತ್ತಲ್ವಾ? ಫುಡ್ ಸ್ಪೇಸ್ ಕೊಡಿಸ್ಬೋದು ಸಾರ್ಥಕ್, ಬಟ್ ಅಪ್ಪನಿಗೆ ಫೇವರ್ಸ್ ತೊಗೊಳ್ಳೋದು ನಿಜವಾಗ್ಲೂ ಇಷ್ಟ ಆಗಲ್ಲ. ಆ್ಯಂಡ್ ಮೋರೋವರ್, ನೀವು ಮಾಡಿಕೊಟ್ಟಿರೋ ದೊಡ್ಡ ಕ್ಯಾಂಟೀನ ನನ್ನ ಕೈ ನಡೆಸೋದಕ್ಕೆ ಆಗುತ್ತೇನಪ್ಪ ಅಂತ ಕೇಳ್ತಾರೆ. ದೊಡ್ಡ ಜಾಗ ಬುಕ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದರೆ ಬಿಸ್ನೆಸ್ ಹೇಗೆ ನಡೀತಿದೆ ಅನ್ನೋದ್ರ ಮೇಲೆ ಅದ್ರ ಮೇಂಟೆನೆನ್ಸ್ ಇರುತ್ತೆ. ಆಮೇಲೆ ಜಾಗದ ರೆಂಟ್ ಎಲ್ಲ ತಲೆನೋವಾಗಬಾರ್ದಲ್ವಾ? ಅವ್ರ ಎಂಪವರ್ಮೆಂಟಿಗೆ ನಾವು ಸಹಾಯ ಮಾಡಬೇಕೆ ಹೊರತು ಮುಜುಗರ ಆಗೋ ರೀತಿ ಮಾಡಬಾರ್ದು. ಅದಕ್ಕೆ ನೀವು ಯಾವಾಗಲೂ ಅದ್ಭುತ ಅನ್ನೋದು. ಓನರು ಜಾಗ ಮುಂಚೆ ಹೇಗಿತ್ತೋ ಹಾಗೆ ಕೊಟ್ಬಿಟ್ಟಿದ್ದಾನೆ, ಕ್ಲೀನೇ ಮಾಡಿಸಿಲ್ಲ. ಅವ್ರು ಕ್ಲೀನ್ ಮಾಡಿಲ್ಲ ಅಂದ್ರೆ ಏನಂತ? ನಾವಿದೀವಲ್ಲ, ಲೆಟ್ಸ್ ಡು ಇಟ್. ಶುರು ಮಾಡೋಣ. ಶೋರ್. ಯಾವಾಗ ಕೇಳಿ ಊಟ ಕೂತಿದ್ರ? ಯಾರು ಕೇಳಿ ಮಿಸ್ ಮಾಡಿದ್ಯಾ? ನಮ್ಮ ಏರಿಯಾದಲ್ಲಿ ಯಾವುದೇ ಬಿಸ್ನೆಸ್ ಶುರು ಆಗ್ಬೇಕಾದ್ರೆ ಮೊದಲು ರಂಗನಿಗೆ ಹಫ್ತಾ ಕೊಡಬೇಕು. ಅಪ್ಪ ನಾನು ಬರ್ತೀನಿ. ಪಾಪ ಅಪ್ಪ ಇಂಥದನ್ನೆಲ್ಲ ಊಹೆನೂ ಮಾಡಿರಲ್ಲ. ಅವ್ರು ಹೀಗೆ ಕೂತಿರೋದನ್ನ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ನೊಂದ್ಕೊಂಡಿದ್ದಾರೆ ಅಂತ. ಇಲ್ಲ ಅಂದರೆ ಅವ್ರು ಯಾವತ್ತೂ ಇಷ್ಟು ಸಪ್ಪಗಿರೋರಲ್ಲ. ನಿಮ್ಮಪ್ಪ ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ನಿನ್ನೆ ನಡಿಬಾರ್ದೆಲ್ಲ ನಡೆದು ಹೋಯ್ತು. ಈಗಲೂ ಅದೇ ಯೋಚನೆ ಮಾಡ್ತಿದ್ದಾರೆ. ಅಪ್ಪ ಅಲ್ಲ, ಬೇರೆ ಯಾರೇ ಆಗಿದ್ರು ಬೇಜಾರಾಗ್ತಿತ್ತು ಅಲ್ವಾ? ಆ ಹೊಲಸು ಚೆನ್ನಾಗಿ ಎಷ್ಟು ಅಮಾನುಷವಾಗಿ ನಡ್ಕೊಂಡ್ಬಿಟ್ರಲ್ಲ. ನಿಮ್ಮಪ್ಪ ಈಗಲೂ ಅದೇ ಯೋಚನೆಯಲ್ಲಿದ್ದಾರೆ. ಆದರೆ ನೀವು ಮನೇಲಿರೋ ಕೇಟ್ರಿಂಗ್ ಸಾಮಾನುಗಳನ್ನೆಲ್ಲ ತೊಗೊಂಡು ಹೊರಟು ನಿಂತಿದ್ದೀರಾ. ಕಾರಣ ಇಲ್ಲದೆ ಏನಾದರೂ ಮಾಡ್ತೀವಮ್ಮ ನಾವು? ನಾನು ಆ ಕಾರಣ ಏನು ಅಂತ ಸಾಕಷ್ಟು ಸಲ ಕೇಳಿಬಿಟ್ಟೆ, ಆದರೆ ನೀವು ಯಾರೂ ಬಾಯ್ಬಿಡ್ತಿಲ್ಲ. ಹೇಳೋದನ್ನ ಯಾವುದೂ ಮುಚ್ಚಿಡೋಕ್ಕಾಗಲ್ಲಮ್ಮ. ಹೇಳಬೇಕಾದ್ನ ಹೇಳೋ ಟೈಮಲ್ಲಿ ಹೇಳಲೇಬೇಕಾಗತ್ತೆ. ನಾನು ಅದನ್ನೇ ಹೇಳೋಣ ಅಂತ ಬಂದೆ. ನೀನು ನೋಡಿದ್ರೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ. ಮಾತೆತ್ತಿದ್ರೆ ಟೆನ್ಷನ್ ಯಾಕೆ ಮಾಡ್ಕೋತೀಯ ಅಂತಾರೆ. ನನ್ನ ಸುತ್ತಮುತ್ತ ಇಷ್ಟೆಲ್ಲ ನಡೀತಿರುವಾಗ ನನಗೆ ಯಾವುದೂ ಸಂಬಂಧನೇ ಇಲ್ಲ ಅನ್ನೋ ಥರ ಇರೋಕ್ಕಾಗತ್ತೇನೆ? ಈ ಮೆಸ್ ನಡೆಸೋದ್ರ ಬಗ್ಗೆ ನಿಮ್ಮಪ್ಪನಿಗೆ ಎಷ್ಟು ಆಸೆ ಕನಸಿತ್ತು ಗೊತ್ತಾ? ಅವ್ರ ಉತ್ಸಾಹ ನೋಡಿ ನಾನೇ ಆಶ್ಚರ್ಯಪಟ್ಟಿದ್ದೆ. ಅವ್ರ ಗ್ರ್ಯಾಚುಟಿ ದುಡ್ಡಲ್ಲಿ ಒಂದಷ್ಟು ಎತ್ತಿಟ್ಬಿಟ್ಟು ಅದರಲ್ಲಿ ಪಾತ್ರೆ ಪಗಡ ಎಲ್ಲ ತಂದಿದ್ರು. ಆದರೆ ಏನೆಲ್ಲ ಆಗೋಯ್ತು. ಏನು ಬೇಕಿದ್ರೂ ಆಗಿರಲಿ, ಆದರೆ ಮುಂದೆ ಏನಾಗಬೇಕು ಅದೇ ಆಗುತ್ತೆ ಅಮ್ಮ.
ಸುಮ್ಮನೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟವ್ರ ಥರ ಮಾತಾಡ್ಬೇಡ. ಹುಡುಗಾಟ ಆಡಬೇಡಿ ನೀವು. ಆ ರಂಗಣ್ಣ ಕೆಟ್ಟ ಮನುಷ್ಯ. ಇಷ್ಟೆಲ್ಲ ಮಾಡಿದವನು ಇನ್ನು ಮುಂದೆ ನಿಮಗೆ ಮೆಸ್ ನಡೆಸೋಕೆ ಬಿಡ್ತಾನಾ? ರಂಗಣ್ಣ ದೇವರಲ್ಲ. ಜೋ ಅವ್ರ ವಿಚಾರ ಬಿಟ್ಟಾಕು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ, ಅಷ್ಟು ಹೇಳು ಸಾಕು. ಇದು ನಂಬಿಕೆ ವಿಚಾರ ಅಲ್ಲ ಅಮ್ಮು. ನೀನು ಹೇಳು ಇವಾಗ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಇದೆ. ಆಯ್ತಲ್ಲ, ಅಲ್ಲಿಗೆ ಅರ್ಧ ಯುದ್ಧ ಗೆದ್ದಂಗೆ ಲೆಕ್ಕ. ತಾಯಿಗಿಂತ ಬೇರೆ ದೊಡ್ಡ ಯೋಧ ಇಲ್ಲ ಅಂತ ತುಟ್ಟದಾಗಿ ಮಾತೇ ಹೇಳಿದ್ದಾರೆ. ತಾಯಿನೇ ಜೊತೆಗಿದ್ದಾಳೆ ಅಂದಮೇಲೆ ಅರ್ಧ ಯುದ್ಧ ಗೆದ್ದಂಗೆ ಲೆಕ್ಕ ಪರಿ. ನೀನು ಮಾತಲ್ಲೇ ಮನೆ ಕಟ್ಟಿ ಮನಸ್ಸು ಗೆದ್ದು ಬಾಯಿ ಮುಚ್ಚಿಸ್ಬಿಡ್ತೀಯ. ಕಣ್ಣು ಮುಚ್ಕೊಂಡು ನಿನ್ನ ನಿರ್ಧಾರಗಳನ್ನು ನಾನು ನಂಬ್ತೀನಿ ಅಮ್ಮ. ಈ ಮನೆಯಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶನೇ ನಿಂದಾಗಿರುತ್ತೆ ಅಂತ ನನಗೆ ಗೊತ್ತು ಅಲ್ವಾ? ಅದು ಪರಿ ಅಂದರೆ ಯೋಚನೆ ಮಾಡಬೇಡ ಪರಿ. ನೀನು ಹಳೆ ಕಾಲದವಳು, ನೀನೇ ಹಿಂಗಿದೆಯಾ ಅಂದಮೇಲೆ ಇನ್ನು ನಾನು ನಿನ್ನ ಮಗಳು, ಇನ್ನು ನಾವಿನ್ನು ಹೆಂಗಿರ್ಬೇಡ. ಕಾಲು ಎಳೆಯೋರು, ಅಡ್ಗಾಲ್ ಹಾಕೋರು ಗಲ್ಲಿಗೆ 3 ಜನ ಸಿಗ್ತಾರೆ. ಅಂಥವ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಬೆಳಿಬೇಕು ಅಂದರೆ ಇಂಥವ್ರನ್ನೆಲ್ಲ ತುಳ್ದೇ ಹೋಗ್ಬೇಕಾಗತ್ತೆ. ತುಳಿದೇ ಬಿಡಲ್ಲ. ಆದರೂ ಕೊಸ್ರಾಡಿದ್ರೆ ಹೊಸ್ಕಕ್ಕೂ ಹಿಂದೆ ಮುಂದೆ ನೋಡಲ್ಲ. ಬರಲ ಪರಿ? ಅದಕ್ಕೆ ಹೆಲ್ಪ್ ಬೇಕಿತ್ತಾ? ಸೈನಿಕರು ಸೇನಾಧಿಪತಿಗಳೆಲ್ಲ ಯಾರು ರೆಸ್ಟ್ ಮೋಡ್ ಹೋಗಾಗಿಲ್ಲ. ಇನ್ನು ಯುದ್ಧನೇ ಶುರು ಆಗಿಲ್ಲ ರೀ ಬುಳ್ಳ, ನಾವು ಯಾವ ಸೀಮೆ ಯುದ್ಧ ಮಾಡ್ತಿದೀವಿ ರೀ? ಅದು ಯುದ್ಧ ಅಂದ್ರೆ ಇನಾಗ್ರೇಷನ್ ಸರ್. ಒಂದ್ಸತಿ ಇನಾಗ್ರೇಷನ್ ಆದ್ಮೇಲೆ ಮಷೀನ್ ಸ್ಟಾಪ್ ಆಗೋಗೇ ಇಲ್ಲ. ಅದಕ್ಕೆ ಆ ಹೋರಾಟಕ್ಕೆ ಯುದ್ಧ ಅಂದೆ. ಅಂತೀರಾ ನಿಮ್ಮ ಬಾಯಿದ ಅದೇನ್ ಬಂದ್ರು ಆಶ್ಚರ್ಯ ಇಲ್ಲ. ಆಗ್ಲೇ ಎಲ್ಲ ಕೆಲಸನೂ ಮುಗಿದೋಯ್ತು ಅನ್ನೋ ತರ ಹಲ್ಟೆ ಹೊಡಿಬೇಡಿ. ಇನಾಗ್ರೇಷನ್ ಇರೋದು ಸಂಜೆ. ಇನ್ನು ಬೇಕಾದಷ್ಟು ಕೆಲಸ ಇದೆ. ನಾನು ಎಲ್ಲ ಪಾತ್ರನೂ ಅಡುಗೆ ಮನೆಯಲ್ಲಿ ಇಡ್ತೀನಿ. ಅಕ್ಕ ನಾನು ಬರ್ತೀನಿ. ಬಾಬಾ, ನಾವು ಚೇರ್ಟೆ ಬಂದ. ಹಾಗಾದ್ರೆ ನಾನು ಬಾಸು ಸೇರ್ಕೊಂಡು ಗ್ಯಾಸ್ ಕನೆಕ್ಷನ್ ನೋಡ್ಕೋತೀವಿ. ಗ್ಯಾಸ್ ಕನೆಕ್ಷನ್ ಅಥವಾ ನಾನು ಬರೋದಿಲ್ಲ. ನನ್ನ ಗ್ಯಾಸ್ ಸಿಲಿಂಡರ್ಸ್ ಫೋಬಿಯಾ ಅದ. ಕಾಮ್ಚೋರ್. ಸರಿ ಆಗಿದ್ರೆ ಅದನ್ನ ನಾನು ಸೆಟಪ್ ಮಾಡ್ತೇನೆ. ವೇದಾಂತ್, ನೀವು ಕಾಂತ ಸೇರ್ಕೊಂಡು ಟೇಬಲ್ ಬಗ್ಗೆ ನೋಡ್ಕೊಳ್ಳಿ. ನಾನು ಧ್ರುವ ಒಳಗೆ ಹೋಗಿ ಗ್ಯಾಸ್ ಸೆಟಪ್ ಆಗ್ತಿದ್ದ ಹಾಗೆ ತರಕಾರಿ ಹೆಚ್ಚಕ್ಕೆ ಶುರು ಹಚ್ಕೊಳ್ತೀನಿ. ಹಾಗಾದ್ರೆ ಗ್ಯಾಸ್ ಸೆಟಪ್ ಆಗೋವರೆಗೂ ನೀವು ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡಿರ್ತೀರಾ? ರೀ ಬುಳ್ಳ, ಎಲ್ಲರೂ ನಿಮ್ಮ ತರ ಕಾಮ್ಚೂರ್ ಅನ್ಕೋಬೇಡಿ. ಅಯ್ಯೋ, ಹಾಗೆಲ್ಲ ಏನು ಬೇಡ. ಎಲ್ಲ ಕೆಲಸನೂ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡೋಣ. ಅದೆಲ್ಲ ಕೆಲಸ ಬೇಗ ಬೇಗ ಮುಗ್ದೋಗ್ಬಿಡುತ್ತೆ. ಇದು ಐಡಿಯಾ ಅಂದ್ರೆ. ಹಾಗಿದ್ರೆ ಲೆಟ್ ಸ್ಟಾರ್ಟ್.
ವೇದಾಂತ್, ಏನ್ ಮಾಡ್ತಿದ್ಯಾ ನೀನು? ಅದು ಬೀದಿಲಿ. ಚಿಚಿ ಹೇಳ್ಬಿಡ್ತೀಯ ನಿಮ್ಮ ಬುದ್ಧಿನ. ಹಳೆ ಹೀರೋ ಅಂತಾರೋ ಡೈಲಾಗ್ ಹೇಳ್ಬೇಡ. ಯಾವಾಗಲೂ ರೊಮ್ಯಾಂಟಿಕ್ ಆಗಿರೋಕೆ ಬರೋದೇ ಇಲ್ಲ. ಮುಖನ ಗಂಟು ಹಾಕೊಂಡಿರ್ತೀನಿ ಅಂತ ಹೇಳ್ತೀರಾ? ಜಸ್ಟ್ ಟ್ರೈ ಟು ಪ್ರೂವ್ ಯು ರಾಂಗ್. ಅದನ್ನ ಬೀದಿಲಿ ಪ್ರೂವ್ ಮಾಡೋದಲ್ಲ. ಬಡಬರ್ ಅಮೂಲ್ಯ, ನಾವು ಇಷ್ಟೊಂದು ಕಷ್ಟಪಟ್ಟಿದ್ದೆಲ್ಲ ಮಾಡ್ತಿದ್ದೀವಿ. ಹೊಸ ಕ್ಯಾಂಟೀನ್ ಇಲ್ಲಿಗೆ ಶಿಫ್ಟ್ ಆಗಿದೆ ಅಂತ ನಿಮ್ಮ ಮನೆ ಹತ್ರ ಬೋರ್ಡ್ ಹಾಕೋದಕ್ಕೂ ಹೇಳಿದ್ದೀನಿ. ಜನ ಬರ್ತಾರೆ ಅಲ್ವಾ? ಅಂದ್ರೆ ಜನ ಬರ್ತಾರಾ ಅಂತ ಡೌಟಾ ನಿಂಗೆ? ಬೆಳೆ ಜನ ಬರಲಿಲ್ಲ ಅಂದರೆ ಅಪ್ಪನಿಗೆ ಬೇಜಾರಾಗುತ್ತಲ್ವ? ಜನ ಬರ್ತಾರೆ ಅಲ್ವಾ? ಬಜರಂಗಿ ಆಶೀರ್ವಾದ ನಮ್ಮಲ್ಲಿರೋವರೆಗೂ ಸೋಲು ಅನ್ನೋ ಮಾತೇ ಇಲ್ಲ ವೇದಾಂತ್. ಅವ್ನು ಯಾವಾಗಲೂ ಒಳ್ಳೇದನ್ನ ಒಳ್ಳೆಯವರನ್ನ ಸೋಲೋದಕ್ಕೆ ಬಿಡಲ್ಲ. ಒಳ್ಳೇದೇ ಆಗುತ್ತೆ. ವೆರಿ ಲಕ್ಕಿ ಟು ಹ್ಯಾವ್ ಯು ಅಮೂಲ್ಯ. ಎಷ್ಟೇ ಕಷ್ಟ ಬಂದರೂ ನೀನು ಒಳ್ಳೆದನ್ನೇ ಯೋಚನೆ ಮಾಡ್ತೀಯ. ನೀನು ಈ ಗುಣನೇ ನಂಗೆ ತುಂಬ ಇಷ್ಟ ಆಗಿತ್ತು. ಐ ಲವ್ ಯು ಪಚಾರಿ. ನಾನು ಹೆಲ್ಪ್ ಮಾಡಲಾ? ಪೂರ್ತಿ ನೀನೇ ಮಾಡ್ಕೊ. ಹೋಗ್ಬೇಡ, ನನಗೆ ಕೆಲಸ ಕಂಪ್ಲೀಟಾಗಿ ಬರಲ್ಲ. ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಈ ಕೆಲಸ ಗೊತ್ತಿಲ್ಲ ಅಂದಮೇಲೆ ಈ ಕಡೆ ಯಾಕೆ ಬಂದೆ? ಹೊರಗಡೆ ಎಲ್ಲ ಬೇರೆ ಬೇರೆ ಕೆಲಸ ಮಾಡ್ತಿದ್ದಾರೆ ತಾನೆ, ನೀನು ಹೋಗಿ ಅದನ್ನೇ ಮಾಡು. ಅಪ್ಪ ಅಮ್ಮ ಬರೋಷ್ಟರಲ್ಲಿ ತರಕಾರಿ ಹೆಚ್ಚೋ ಕೆಲಸ ಮುಗ್ದಿಲ್ಲ ಅಂದರೆ ಆಮೇಲೆ ಅಡುಗೆ ಮಾಡಿ ಬಡಿಸೋದಕ್ಕೆ ಲೇಟ್ ಆಗುತ್ತಲ್ವಾ? ಅದಕ್ಕೆ ಕೆಲಸ ಬೇಗಾಗಲಿ ಅಂತ ಹೆಲ್ಪ್ ಮಾಡೋದಕ್ಕೆ ಬಂದೆ. ಏನು ಬೇಕಾಗಿಲ್ಲ, ಇದನ್ನ ಯಾವಾಗ ಮುಗಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ತಾವು ಹೋಗ್ಬೋದು, ನಾನೇ ಮಾಡ್ಕೋತೀನಿ. ತಾವು ಈಗಾಗಲೇ ಮಾಡಿರೋದು ಬೇಕಾದಷ್ಟಿದೆ. ಏನಂದೆ? ಕಿವಿನ ಜಾಸ್ತಿ ಬಳಸ್ಬೇಡ, ಬೇಡದಿರೋದೆಲ್ಲ ಕೇಳಿಸುತ್ತೆ. ಮೊನ್ನೆ ಫಾರ್ಮ್ ಹೌಸಲ್ಲಿ ನಡೆದಿದ್ದ ವಿಷಯದ ಕೋಪ ಇನ್ನೂ ಹಾಗೇ ಇದೆ ಅನ್ನೋ. ನಾನು ಅದಕ್ಕೆ ಸಾರಿ ಕೇಳಿದೆ ಅಲ್ವಾ? ಈ ನಮ್ಮ ಫ್ಯಾಮಿಲಿ ಈಗ ನಮ್ಮ ಅಕ್ಕೆ ತಂಗಿ. ಸುಮ್ಮನೆ ಡವ್ ಮಾಡಬೇಡ, ನೀನು ಇದ್ರ ಬಗ್ಗೆ ಯೋಚನೆ ಕೂಡ ಮಾಡಿರಲ್ಲ. ನಿಜವಾಗ್ಲೂ ಕೂತ್ಕೊಂಡು ನಿಧಾನವಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಆದರೆ ನೀನು ನನ್ನ ಫ್ಯಾಮಿಲಿಯಲ್ಲಿ ಒಬ್ಳು ಅನ್ನೋ ಫೀಲಿಂಗ್ ಬಂತು. ಅದು ಬಿಟ್ಟರೆ ಇನ್ನೇನು ಬರಲೇ ಇಲ್ಲ. ಬೇರೆ ಫೀಲಿಂಗ್ಸ್ ಬರಲಿಲ್ಲ ಅಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಹೇಳು? ಆಯ್ತು ಬಿಡು, ನಾನೇನು ಇವಾಗ ನನಗೆ ಬೇಕಾಗಿರೋ ಫೀಲಿಂಗ್ಸ್ನ ಬಲವಂತವಾಗಿ ತಂದ್ಕೊ ಅಂತ ಕಾಲಿಡ್ಕೊಂಡಿದ್ದೀನಾ? ಆ ಥರ ಅಲ್ಲ. ಆದರೆ ನಾವು ಮೊದಲಿನ ಥರ ಫ್ರೆಂಡ್ಸ್ ಆಗಿರೋದು ಸಾಧ್ಯನೇ ಇಲ್ವಾ? ನಿನಗೆ ಹೇಗೆ ಬೇರೆ ಫೀಲಿಂಗ್ಸ್ ಬರಲ್ವೋ ಹಾಗೆ ನನಗೆ ಫ್ರೆಂಡ್ಸ್ ಅನ್ನೋ ಫೀಲಿಂಗ್ ಇಲ್ವೇ ಇಲ್ಲ. ಸೊ ನಾವು ಫ್ರೆಂಡ್ಸ್ ಆಗಿರೋಕ್ಕೆ ಸಾಧ್ಯನೂ ಇಲ್ಲ. ಹೆಚ್ಚು ಕಮ್ಮಿ ಆಗಬೇಕಾದ 90% ಕೆಲಸ ಆಗ ಮುಗಿದಿದೆ. ಇನ್ನೇನಿದ್ರು ಇನಾಗ್ರೇಷನ್ಗೆ ರೆಡಿಯಾಗಿ ಬರೋದಷ್ಟೇ. ಸರಿ ಬಾಬಾ, ನೀವು ರೆಡಿಯಾಗಿ ಬನ್ನಿ. ನಮ್ಗೆ ಚಿಕ್ಕ ಕೆಲಸ ಇದೆ, ಮುಗಿಸ್ಕೊ ಬರ್ತೀನಿ. ಚಿಕ್ಕ ಕೆಲಸನಾ? ಏನದು? ಅದೇ ಬಾಬಾ, ಈ ಜಾಗಕ್ಕೆ ಅಡ್ವಾನ್ಸ್ ಕೊಡೋಕ್ಕೆ ದುಡ್ಡು ಬೇಕು. ಅದನ್ನು ನಾನು ಆಟೋ ಮಾಡಿದವ್ರ ಹತ್ರ ಕೇಳಿದ್ದೀನಿ. ಅವ್ರು ಕೊಡ್ತೀನಿ, ಇವತ್ತೊಂದು ಕಲೆಕ್ಟ್ ಮಾಡ್ಕೊಂತ ಹೇಳಿದ್ರು. ಹೋಗಿ ತಂದುಬಿಡ್ತೇನೆ. ಯಾರ್ಯಾರ ಹತ್ರ ಕೇಳೋ ಅವಶ್ಯಕತೆ ಏನಿತ್ತು? ನನಗೆ ಕೇಳಿದಿರಲ್ಲ, ಕೊಡ್ತಿರ್ಲಿಲ್ಲ. ಖಂಡಿತ ಕೊಡ್ತಾ ಇದೆ. ಆದರೆ ನನಗೂ ಕೆಲವು ಪ್ರಾಬ್ಲಮ್ ಇರಲಿಲ್ಲ. ಅಂಕಲ್ಗೆ ಇದಿಷ್ಟ ಆಗಲ್ಲ. ಸಾಲನೇ ಮಾಡಬಾರ್ದು ಅಂಥ ಸಂದರ್ಭ ಬಂದರೆ ನಾವೇ ತೀರಿಸ್ಬೇಕು ಅಂತ ಯಾವಾಗಲೂ ಹೇಳ್ತಾರೆ. ಇವನು ಹೇಳ್ತಿರೋದು ಸರಿ ಇದೆ ವೇದಾಂತ್. ಚಿಕ್ಕಪ್ಪನ ಸ್ವಭಾವ ನಿಮ್ಗೆ ಗೊತ್ತಲ್ವಾ? ಸರಿ, ನಾವು ಬರ್ತೀವಿ. ರಾಜಣ್ಣ, ಒಂದು ನಿಮಿಷ. ಬಾಬಾ, ರಾಜಣ್ಣನ ಜೊತೆ ನೀವು ಹೋಗಿ ಬರೋದು ಒಳ್ಳೇದು ಅನ್ಸುತ್ತೆ. ದುಡ್ಡನ್ನ ಕೈಯಲ್ಲಿ ತರೋದಲ್ವಾ? ಮೊದಲೇ ರೌಡಿಗಳ ಕಣ್ಣು ನಮ್ಮ ಮೇಲಿದೆ. ಹೌದು ಅಣ್ಣ, ನಿನ್ನ ಧ್ರುವನ್ ಜೊತೆ ಹೋಗೋದೇ ಬೆಟರು. ಏನು ಬೇಕಾಗಿಲ್ಲ. ಅಡ್ವಾನ್ಸ್ ವಿಚಾರ ನಮ್ಗಳಿಗೆ ಅಷ್ಟೇ ಗೊತ್ತಿರೋದು. ಮೋರೋವರ್, ಇಷ್ಟೊತ್ತಲ್ಲಿ ಇವ್ನು ಅಡ್ವಾನ್ಸ್ ತರೋದಕ್ಕೆ ಹೋಗ್ತಿದ್ರೆ ಅಂತ ಅವ್ರೇನು ಕನ್ಸು ಬಿದ್ದಿರತ್ತ. ಇವನೇ ಹೋಗ್ಲಿ. ಅಲ್ಲ, ಅವ್ರೊಬ್ಬರೇ ಹೋಗೋದು ಸರಿಯಲ್ಲ ಅನ್ನೋದು ಇವ್ರ ಆಲೋಚನೆ. ಸರಿ, ಅವ್ರೊಬ್ಬನೇ ಹೋಗೋದು ಬೇಡ, ಸಾರ್ಥಕ್ ಹೋಗಿ ಬರಲಿ. ಯಾರೂ ಬರೋದು ಬೇಡ, ನಾನೇ ಮ್ಯಾನೇಜ್ ಮಾಡ್ತೀನಿ. ಹನ್ನೆರಡು ಕರೆಕ್ಟಾಗಿದೆ, ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಸರಿ ಸರಿ, ಬನ್ನಿ ಎಲ್ಲ ರೆಡಿಯಾಗಿ ಬರೋಣ. ಅಮೂಲ್ಯ, ಹೊಡೋಣವಾ? ನೀನು ರೆಡಿ ಆಗ್ಬೇಕಲ್ವಾ? ಯಾರನ್ನು ಹುಡುಕ್ತಿದ್ಯಾ? ಧ್ರುವಂಗ? ಅವನಿನ್ನ ಬರೋದು ಲೇಟ್ ಆಗುತ್ತೆ. ಅಷ್ಟಲ್ಲಿ ನಾವು ರೆಡಿಯಾಗಿ ಬರೋಣ, ಅವ್ನು ಬರ್ತಾನೆ. 2 ನಿಮಿಷ ಅಣ್ಣ.
ಮೇಡಮ್ ಅದು ನಾನು ಮೀನಾಕ್ಷಿ ಬಗ್ಗೆ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ದೆ. ಫ್ಯಾಮಿಲಿ ಅಲ್ವಾ, ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ರೆ ಆಕ್ಸಿಲೇಟರ್ ಕೊಡಕ್ಕೆ ಮನ್ಸು ಬರಲ್ಲ, ಸೇಫ್ಟಿ ಮುಖ್ಯ ಅಲ್ವಾ, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡಿ, ಬಂದ್ರಲ್ಲ ಸಾಕು. ಅಣ್ಣ ಒಂಚೂರು ಇಟ್ಕೋ, ಅಲ್ಲಿ ಹಾಕೋಣ. ಬಂದ್ರಿ ಬುಳ್ಳ. ಸರಿ ಹಾಕಿದ್ದೀರಾ? ಹಾ, ಈಗ ಅನ್ಕೊಂಡ್ ಕೆಲಸ ಕಂಪ್ಲೀಟ್ ಆಯ್ತು. ಅದ್ರಲ್ಲಿ ಏನ್ ಬರ್ತಿದೆ? ಯಾಕೆ ಹಾಗೆ ಕ್ಲೋಸ್ ಮಾಡಿದ್ದೀರಾ? ಇದು ಸರ್ಪ್ರೈಸ್, ಹಂಗೆಲ್ಲ ತೋರ್ಸೋಕ್ಕಾಗಲ್ಲ. ಆಕ್ಚುಲಿ ನಾನು ಇದೇ ಮಾತು ಕೇಳೋಣ ಅಂತಿದ್ದೆ, ಅಷ್ಟರಲ್ಲಿ ನೀವು ಕೇಳ್ಬಿಟ್ರಿ. ಅದು ಸರಿ, ಈ ಸರ್ಪ್ರೈಸ್ ಯಾರಿಗೆ? ಇನ್ಯಾರ್ಗೆ? ಅಪ್ಪಂಗೆ. ಈ ಕ್ಯಾಂಟೀನ ರೆಂಟಿಗೆ ತೊಗೊಂಡಿದ್ದೀವಿ, ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದೀವಿ. ಇವತ್ತು ಇನಾಗ್ರೇಷನ್. ಇದು ಯಾವ್ದು ಅವ್ರಿಗೆ ಗೊತ್ತಿಲ್ಲ. ಇದ್ರ ಮೇಲೂ ಸರ್ಪ್ರೈಸ್ ಇದೆಯಾ? ನೆನ್ನೆ ಮನೆ ಮೇಲೆ ಅಟ್ಯಾಕ್ ಆದ್ಮೇಲೆ ಅಪ್ಪ ನಾವು ಕಂಪ್ಲೀಟ್ ಆಗಿ ಮೆಸ್ನ ಕ್ಲೋಸ್ ಮಾಡ್ತೀವಿ ಅಂತಾನೆ ಅಂದ್ಕೊಂಡಿರೋದು. ಆದ್ರೆ ಎಲ್ರೂ ಹೆಲ್ಪ್ ತಗೊಂಡು ಆ ಬಡ್ಡಿ ರಂಗಣ್ಣಂಗೆ ಡೈರೆಕ್ಟ್ ಸವಾಲ್ ಹಾಕಿ ಮೆಸ್ಸನ್ನ ಮೊದ್ಲಿಗಿಂತ ದೊಡ್ಡ ಮಟ್ಟದಲ್ಲಿ ನಡೆಸೋಣ, ಅದ್ಯಾರು ಏನ್ ಮಾಡ್ಕೋತಾರೋ ಮಾಡ್ಕೊಳ್ಳಿ ಅನ್ನೋದು ವೇದಾಂತ್ ಪ್ಲಾನು. ಅದು ವರ್ಕ್ ಆಗುತ್ತೆ ಕೂಡ. ಅಪ್ಪಂಗೆ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಆದ್ರೆ ಈ ಬೋರ್ಡ್ ಇದೆಯಲ್ಲ, ಇದು ಅಪ್ಪಂಗೆ ತುಂಬಾ ವರ್ಷದ ಕನಸು. ಅದನ್ನ ಸಾಕಾರ ಮಾಡೋದು ನನ್ನ ಚಿಕ್ಕ ಪ್ರಯತ್ನ ಅಷ್ಟೇ. ನೀನು ಚಿಕ್ಕಪ್ಪನಿಗೆ ತಕ್ಕ ಮಗಳು. ಸರಿ ಬಾ. ವೇದಾಂತ್, ನೀನು ಬಾ. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ಬರ್ತೀನಿ. ಸರಿ ಆಯ್ತು, ಬಾಣ. ಬಸ್, ನಾನು ಒಂದ್ ಸ್ವಲ್ಪ ಟೆಚಪ್ಪು ಗಿಚಪ್ಪು ಕೆಚಪ್ಪು ಎಲ್ಲ ಮೆತ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಹೊರಡಿ. ಆದ್ರೆ ಕೆಚಪ್ ಮಾತ್ರ ಮೆತ್ಕೊಂಬರ್ಬೇಡಿ. ಬಸ್, ಸುಮ್ಮನೆ ಲೈಟಾಗಿ ತಮಾಷೆ ಮಾಡಿದೆ. ಏನಕ್ಕೆ ಕೇಳಿ, ನಿಮ್ಮ ಪಿಯೆ ಅಲ್ವಾ? ಅದಕ್ಕೆ ಹೇಳಿದ್ದು, ಹಾಗೆ ಮಾಡ್ಕೊಂಡು ಬಂದು ನನ್ನ ಮರ್ಯಾದೆ ಕಳಿಬೇಡಿ ಅಂತ. ಓಕೆ ಬಸ್, ಬಾಯ್.